ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಅವರಿಬ್ಬರು ಒಂದು ಅಗ್ರಿಮೆಂಟ್ ಆಗಿರ್ತದೆ. ಆ ಅಗ್ರಿಮೆಂಟು ಪ್ರಕಾರ ಖಾತೆಗಳು ನೋಡಬೇಕಾಗಿತ್ತು. ಆದರೆ ಆ ಅಗ್ರಿಮೆಂಟ್ಗೂ ಸರ್ಕಾರ ಆದೇಶಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅವರೇ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ಬಿಟ್ಟು ಯಾರು ಎಸ್ಟೋ ಗ್ರೂಪ್ಸ್ ಅವರು ಭೂಮಾಲಕರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಭೂಮಾಲಕರಿಗೆ ಅನ್ನೋಕ್ಕಿಂತನೂ ಅಲ್ಲಿ ಯಾರು ಸರ್ಟಿಫಿಕೇಟ್ ಕೊಟ್ಟಿದಾರೋ ಅವ್ರಿಗೆ ಮೋಸ ಆಗ್ತದೆ. ಯಾಕೆ ಅಂತಂದ್ರೆ ಸರ್ಕಾರಿ ಆದೇಶದ ಪ್ರಕಾರ ಅಲ್ಲಿ 60 ಅಡಿ ರಸ್ತೆ ಮಾಡಬೇಕು. ಆ ಲೇಔಟ್ ಅಲ್ಲಿ ಆಗಿರೋದು ಬರೀ 40 ಅಡಿ ರಸ್ತೆ. ಎರಡನೇದು, ಹಿಂದ್ಗಡೆ ಕಂಟಿನ್ಯೂಟಿ ರಸ್ತೆ ಬಿಡಬೇಕಾಗಿತ್ತು. ಆ ರಸ್ತೆನ ಮುಚ್ಚಿಬಿಟ್ಟು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಅದು ಮೊದಲನೇದಾಗಿ ಕೇಂದ್ರ ಸರ್ಕಾರದ ಆದೇಶವನ್ನ ಧಿಕ್ಕರಿಸದಂತೆ. ಎರಡನೇದು, 2013ರಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಆದೇಶ ಮಾಡ್ತಾರೆ. ಏನಂತ? ನಮ್ಮ ರಸ್ತೆ ನಮ್ಮ ಹೊಲ ಅಂತ. ಆ ಆದೇಶವನ್ನು ಕಾನೂನು ನಿಯಮವನ್ನು ಮೀರಿ ಕಾಂಪೌಂಡ್ ಹಾಕಿದ್ದಾರೆ. ಆ ಕಾಂಪೌಂಡ್ ತೆರವುಗೊಳಿಸ್ಬೇಕು. ಅದಾದ್ಮೇಲೆ ಅಲ್ಲಿ ಸಮರ್ಪಕ ರಸ್ತೆಗಳು ಮಾಡಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ನೀರಿಗೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಕರೆಂಟ್ ಫೋಲು, ಡ್ರೈನೇಜ್ ಸಿಸ್ಟಮ್ಮು, ವಾಟರ್ದು ಒಂದು ನಲ್ಲಿ ಕೊಳಾಯಿ ಆಗ್ಬೇಕಂತ ಸರ್ಕಾರ ಆದೇಶದಲ್ಲಿ ಇದೆ. ಇವ್ಯಾವುದೂ ಮಾಡ್ದಿರಾನೆ ಖಾತೆಗಳು ಮಾಡ್ತಾ ಇದ್ದೀರಿ. ನೀವು ಖಾತೆಗಳು ಹೆಂಗ್ ಮಾಡ್ತಾ ಇದ್ದೀರಿ? ಅಗ್ರಿಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಗೆ ನಾನು ಇರೋದು ನೋಂದಣಿ ಪತ್ರಗಳ ಮುಖಾಂತರ ನೀವು ಖಾತೆ ಮಾಡ್ಬೇಕಾಗಿರೋದು, ಅಂದ್ರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮಾತ್ರ ನೀವು ಖಾತೆ ಮಾಡ್ಬೇಕಾಗಿರೋದು. ಆದ್ರೆ ಇಲ್ಲಿ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್ ಮಾಡ್ತಾ ಇದ್ದೀರಿ. ಆ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಫೋರ್ಜರಿ ಇದೆ, ಫೇಕ್ ಇದೆ. ತಾವು ಕೇಳಿದ್ರಿ, ನಾವು ನಮ್ಮ PDO ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಹೌದು ಸರ್ ನಮ್ಮ ಗಮನಕ್ಕೆ ಬಂದಿದೆ, ಅದು ಕೊಟ್ಟಿದ್ದ ದಾಖಲೆಗಳು, ಅದು ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಮೂಲಕ ನಾವೇನು ಹೇಳ್ತಾ ಇದ್ದೀರಿ, ಜಿಲ್ಲಾ ಪಂಚಾಯತ್ CO ಅವರಿಗೆ ಮತ್ತು EO ಅವರಿಗೆ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಎಲ್ಲಾಗ್ತಾರ ಅಕ್ರಮವನ್ನು ತಡೆಗಟ್ಟಬೇಕು. ಅಗ್ರಿಮೆಂಟ್ಗಳ ಮೇಲೆ ಖಾತೆಗಳನ್ನ ರದ್ದುಗೊಳಿಸಬೇಕು. ಯಾವುದೋ ಮಾಡಬಾರ್ದು, ಸಾರ್ವಜನಿಕ ತೊಂದರೆ ಕೊಡಬಾರ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರತಿಭಟನೆ ಉದ್ದೇಶಿ ನಮ್ಮ ಹಿರಿಯ ಮುಖಂಡರು ಕೆಲ್ಲೊಳ್ಳಿ ಸತೀಶ್ ಅಣ್ಣ ಮಾತಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀರಿ. ಸರ್ ಹೇಳಿ ಸರ್. ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟೆಲ್ಲ ಡೆವಲಪರ್ಸ್ಗೆ ಧಿಕ್ಕಾರ, ಎಷ್ಟೆಲ್ಲ ಡೆವಲಪರ್ಸ್ಗೆ ಧಿಕ್ಕಾರ. ಬಂಧುಗಳೇ, ಏನು ನಮ್ಮ ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿ ಸನ್ನವಾಡಿ ಗ್ರಾಮ ಪಂಚಾಯತಿಗೆ ಸೇರ್ತಾ ಇರ್ತಕ್ಕಂಥ ಹಾಗೂ ಮುಳಬಾಗಿಲು ನಗರಸಭೆಗೆ ಕೂಡ ಸೇರ್ತಕ್ಕಂಥ ಒಂದು ಟೌನ್ಶಿಪ್, ಚಿಕ್ಕಮನೇಗೌಡ ಟೌನ್ಶಿಪ್ ಬಡಾವಣೆಯಲ್ಲಿ ಎಷ್ಟೆಲ್ಲ ಡೆವಲಪರ್ಸ್ ಅವರು ಈಗ ನಿವೇಶನಗಳನ್ನ ಮಾಡಿ ಅಭಿವೃದ್ಧಿಪಡಿಸಿ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಮಾಡಲಿ, ಅದಕ್ಕೆ ಯಾರು ಅಬ್ಜೆಕ್ಷನ್ ಇಲ್ಲ, ಅದು ಅವರ ಹಕ್ಕು, ಅವ್ರಿಗಿದೆ ಮಾರೋದಕ್ಕೆ. ಆದರೆ ಸರ್ಕಾರದ ಮಾನದಂಡಗಳನ್ನು ಅನುಸರಣೆ ಮಾಡಿ ಮಾರಾಟ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲಿ ಕೊಡ್ತಾ ಇರ್ತಕ್ಕಂಥವ್ರೆಲ್ಲ ಕೂಡ ಏನು ಮಧ್ಯಮ ವರ್ಗದ ಕುಟುಂಬದವರು ಮನೆಗಳನ್ನು ಕಟ್ಕೊಳ್ಬೇಕಂತ ಸಾಲ ಸೋಲ ಮಾಡಿ ಇದು ಮಾಡಿ ಏನು ಇವತ್ತಲ್ಲಿ ಸೈಡ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. 60 ಅಡಿ ರಸ್ತೆ ಬದಲಿಗೆ 50 ಅಡಿ ರಸ್ತೆ ಮಾಡಿದ್ದೀರಿ. ಕರೆಂಟ್ ಇಲ್ಲ, ಓವರ್ ಹೆಡ್ ಟ್ಯಾಂಕ್ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಏನು ಮಳೆ ಕೊಯ್ಲು ಇದಿಲ್ಲ, ಮೈದಾನ ಇಲ್ಲ. ಏನು ಆಮೇಲೆ ರಾಜು ಹೇಳ್ದಂಗೆ ಹಿಂದೆಗಡೆ ಕಾಂಪೌಂಡನ್ನು ಹಾಕೊಂಡಿದ್ರೆ ಕಾಂಪೌಂಡ್ ಹಾಕೋಂಗಿಲ್ಲ ಸರ್ಕಾರದ ಇದ್ರ ಪ್ರಕಾರ. ಏನು ಇವೆಲ್ಲ ಕೂಡ ಇದಾವೆ. ಇವೆಲ್ಲ ಅನುಸರಣೆ ಮಾಡಿ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡಿದ್ದು. ನೀವು ಆ ಏನು ರೇಷಿಯೋ ಇದೆ 60-40 ಆ ರೇಷಿಯೋ ಪ್ರಕಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವೇನು ಶೇರ್ ಇದು ಮಾಡ್ಕೊಂಡಿರ್ತೀರ ಅದ್ರ ಪ್ರಕಾರ ಮಾಡಿ. ಆದರೆ ಮೊದಲು ಅಲ್ಲಿ ಡೆವಲಪ್ಮೆಂಟ್ ಮಾಡಿ, ಅದನ್ನು ಗಮನಿಸಿ ಆಮೇಲೆ ನೀವು ಅವರಿಗೆ ಖಾತೆಗಳನ್ನು ಮಾಡಿ. ಡೆವಲಪ್ಮೆಂಟ್ ಮಾಡದೆ ಸೈಟ್ಗಳೆಲ್ಲ ಮಾಡ್ಕೊಂಡು ಬಿಟ್ಟು ನಾಳೆ ಕೊಂಡಿರ್ತಕ್ಕಂಥ ಸಾರ್ವಜನಿಕರ ಪರಿಸ್ಥಿತಿ ಏನು? ಅವ್ರು ಯಾರ ಹತ್ರ ಹೋಗ್ಬೇಕು? ಓನರ್ ಹತ್ರ ಹೋಗ್ಬೇಕಾ ಅಥವಾ ಡೆವಲಪರ್ ಹತ್ರ ಹೋಗ್ಬೇಕಾ? ಯಾರು ಸಿಗೋದಿಲ್ಲ. ಇವರು ಬರ್ತಾರೆ, ಮಾಡ್ಕೊಳ್ತಾರೆ, ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀರಿ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀರಿ. ನಾವು PDO ಅವ್ರಿಗಾಗ್ಲಿ, ನಮ್ಮ EO ಅವ್ರಿಗಾಗ್ಲಿ ಮತ್ತು CO ಅವ್ರಿಗೆ ಹೇಳ್ತಾ ಇದ್ದೀವಿ, ತಾವೇನಾದ್ರೂ ಚಿಕ್ಕಮನೇಗೌಡ ಟೌನ್ಶಿಪ್ ಆದ ಇದರಲ್ಲಿ ಬಡಾವಣೆಯಲ್ಲಿ ತಾವೇನಾದ್ರೂ ಸನ್ನವಾಡಿ ಗ್ರಾಮ ಪಂಚಾಯತಿಯಲ್ಲಿ ಏನು ಸರ್ಕಾರದ ಮಾನದಂಡಗಳನ್ನ ಅನುಸರಿಸಿದ್ರೆ ನೀವೇನಾದ್ರೂ ಖಾತೆ ಮಾಡಿದ್ದಾದ್ರೆ ನಾವು ಹೇಳ್ತಾ ಇದ್ದೀರಿ, ಅನಿರ್ದಿಷ್ಟಾವಧಿ ದಂಡಿನ ನಾವು ಇಲ್ಲಿ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡ್ಬೇಕಾಗ್ತದೆ. ಇಲ್ಲೂ ಮಾಡ್ತೀವಿ, ತಾಲೂಕು ಪಂಚಾಯತಿ ಮುಂದ್ಗಡೆನೂ ಮಾಡ್ತೀವಿ. ಏನು ನಾವು ಯಾರ್ಯಾರು ನೀವು ಅದರಲ್ಲಿ ಭಾಗವಹಿಸ್ತೀರಾ ಅವಾಗ ನೀವು ಮಾಡ್ತೀರಾ, ನಿಮ್ಮನ್ನು ಕೂಡ ನಾವು ಹೊಣೆಗಾರರನ್ನಾಗಿ ಮಾಡ್ತೀವಿ. ಮೊದಲು ಡೆವಲಪ್ಮೆಂಟ್ ಆದ್ಮೇಲೆ ಆಮೇಲೆ ನೀವು ಇಷ್ಟು ರೇಷಿಯೋ ಪ್ರಕಾರ ಇಷ್ಟು ಸೈಡ್ ನೀವು ಅಲಾಟ್ ಮಾಡ್ತೀರಿ ಮಾಡಿ, ಆಮೇಲೆ ಅವರು ಮಾರಾಟ ಮಾಡಲಿ, ಆಮೇಲೆ ನೀವು ಖಾತೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ
ತಾವೇನಾದ್ರೂ ಅದನ್ನ ಮೀರಿ ಮಾಡಿದ್ರೆ ನಾವು ಸಂಘಟನೆ ಕಡೆಯಿಂದ ನಾವು ಅನಿರ್ದಿಷ್ಟ ಸ್ಟ್ರೈಕ್ ಮಾಡ್ತೀವಿ, ಯಾರನ್ನು ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ಎಲ್ರಿಗೂ ಜೈ ಭೀಮ್ ವಂದನೆಗಳು. ಸರ್, ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಮಹಾನಾಯಕ ಯುವಶಕ್ತಿ ಸಂಘ ಮತ್ತು ಕೆಲವು ಸಂಘಟನೆಗಳಿಂದ ಮೋಹನ್ ಎಷ್ಟೆಲ್ಲ ಬಿಲ್ಡರ್ಸ್ ರವರು ಅನಧಿಕೃತವಾಗಿ ಅಂದ್ರೆ ನಿಯಮಬಾಹಿರವಾಗಿ ಖಾತೆಗಳನ್ನ ನಿಯಮಬಾಹಿರವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಜಿ ಮನವಿ ಸಲ್ಲಿಸಿರ್ತಾರೆ. ಇದನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಖಾತೆಗಳು ಮಾಡ್ತಾ ಇದಾರೆ ಮೇಡಮ್ ಏನಾದ್ರು? ಇನ್ನ ನಾವು ಮಾಡಿಲ್ಲ. ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಮಾಡ್ತಾ ಇದ್ದೀರಾ ನೀವು? ಮಾಡಿಲ್ಲ ಇನ್ನ. ಆದ್ರೆ ಆಗಿಲ್ವಾ? ಸರ್ಕಾರ ಈಗ ಸಿಟಿಜನ್ ಲಾಗಿನ್ ನಲ್ಲಿ ಲೇಔಟ್ ಅಪ್ರೂವಲ್ಗೂ ಅವಕಾಶ ಮಾಡಿಕೊಟ್ಟಿದೆ. ಅದೇನಾದ್ರೂ ಖಾತೆಗಳು ಬಂದಿದ್ರೆ ಕಾರ್ಯದರ್ಶಿಯವ್ರ ಲಾಗಿನ್ ನಲ್ಲಿ ಪರಿಶೀಲನೆ ಮಾಡ್ತೀವಿ. ನಿಮ್ ಗಮನಕ್ಕೆ ಬಂದಿಲ್ಲ? ಇಲ್ಲ, ಮೊದಲು ಕಾರ್ಯದರ್ಶಿಯವ್ರ ಲಾಗಿನ್ ಬರುತ್ತೆ, ಅಲ್ಲಿಂದ ನಿಮಗೆ ಬರುತ್ತೆ. ನಮಗೆ ಬರುತ್ತೆ.